ರಂಗೇಗೌಡ ಮಿಸ್ಟರ್ ಅಂಡ್ ಮಿಸಸ್ ಒಂದ್ ಕಡೆ ನನ್ನ ಅನುಮಾನ ನಿಜ ಆಯ್ತು ಅನ್ನೋ ಸಂತೋಷ ಆಗ್ತಿದ್ರೆ ಆದ್ರೆ ಹಿಂದೆನೆ ಒಂದು ಪ್ರಶ್ನೆ ಹುಟ್ಕೋತಿದೆ. ಏಯ್ ಮಾವ, ಹೆಂಗೋ ನಮ್ಮ ಪಾಲ್ಗೆ ಯಾವತ್ತೋ ಸತ್ತೋಗವನೆ. ಅವ್ವನ ಮ್ಯಾಗಿನ ಕರಿನ ಎರಡು ಸರಿತದೆ ಅಂದ್ರೆ ಇವತ್ತೇ ಅವನ ಹೆಸರಾಗಿ ತಿಥಿ ಮಾಡಿಸ್ಬಿಡವ ಬಿಡು. ಇವತ್ತು ನಾನು ಎತ್ತೊಂದು ತಿಥಿ ಮಾಡಿ ಕೈ ತೊಳ್ಕೊಂಡ್ಬಿಡ್ತೀನಿ. ಅದೇನ್ ಪುತ್ರಭಕ್ತಿ ಅಂತೀನಿ. ಅಂತ ಒಳ್ಳೆ ಅಪ್ಪಂಗೆ ಹುಟ್ರೆ ಮಗಂಗೆ ಪಿತೃಭಕ್ತಿ ಅನ್ನೋದು ಒಂದು ಇಂಕ್ರನೂ ಇಲ್ಲದೆ ಹೋಯ್ತು. ಹಂಗಿರನಾಗ ಅಂಥ ಮಗನ ಕೈನಾಗೆ ಅಪ್ಪ ಅಪ್ಪ ಅಂತ ಅನ್ಸ್ಕೋಬೇಕು ಅಂತ ಆಸೆ ಪಡ್ತಿದ್ಯಲ್ಲ, ನಿಂಗೆ ಅವಮಾನ ಅನ್ಸಕ್ಕಿಲ್ವೇ? ಗೆದ್ಲು ಕಷ್ಟಪಟ್ಟು ಕಟ್ಟಿರೋ ಗೂಡ್ನಾಗೆ ಕೇರೆ ಹಾವು ಸೇರ್ಕೊಂಡಂಗೆ ಯಾರೋ ದುಡ್ದಿರೋ ದುಡ್ಡನ್ನ ಕರಗಿಸಿ ಮೈ ಬೆಳೆಸ್ಕೊಂಡಿರೋ ನಿನಗೆ ನಾಚಿಕೆ ಅವಮಾನ ಇಲ್ಲ. ಏಟ್ ವಯಸ್ಸಾದರೂ ದುಡ್ಡು ತಿನ್ನೋ ನನಗೆ ಯಾವ ಅವಮಾನ? ದೀಪ ಆರೋನಾಗ ಸ್ಯಾನೆ ಜ್ವರ ಗುರಿತದಂತೆ. ಇದು ಆರೋ ದೀಪ ಅಲ್ಲ, ಜಗತ್ತಿಗೆ ಬೆಳಕು ಕೊಡೋಷ್ಟು ಎಣ್ಣೆ ಇನ್ನೂ ಈ ದೇಹದಾಗದೆ. ಹೋಗ್ಲಿ ಬಿಡು, ಈಗಲಾದರೂ ನಿನಗೆ ಜ್ಞಾನೋದಯ ಬಂತಲ್ಲ, ಹೆಚ್ಚಿಗೆ ಹಾರಾಡ್ಬೇಡ. ರೆಕ್ಕೆ ಕಿತ್ತು ಬಂದಾವು. ತಿರ್ಗ ಅಂಟಿಸ್ಕೊಳ್ಳೋ ನಮ್ಗೆ ಸಂದಾಗ ಗೊತ್ತದೆ. ಹಿಂಗೆ ನೋಡ್ರೆ ಅಯ್ಯೋ ಪಾಪ ಅನಿಸ್ತದೆ. ಅಲ್ಲ ಕಣಯ್ಯ, ನಾನೇನೋ ನನ್ನ ಖರ್ಚಿಗಾಗ್ಲಿ ಅಂತ ನಾ ಕಾಣಿ ಎಂಟಾಣಿನ ಕಾಯಿ ಮಾರೋದ್ರಿಂದ ಹಿಡಿದು ದಿನಸಿ ತರ ಗಂಟ ವ್ಯವಹಾರ ಮಾಡೋದ್ರಲ್ಲಿ ಮಾಡಿಕೊಂಡಿದ್ದೆ. ನೀನು ಬಂದ್ಬಿಟ್ಟು ನಾನು ಬಾಯಿಗೆ ಮಣ್ಣಾಕಿ ಅದನ್ನು ಕಿತ್ಕೊಬಿಟ್ಟಲ್ಲ, ನಂಗೆ ಹೊಟ್ಟೆ ಉರಿಯಕ್ಕಿಲ್ವಾ? ನಾನು ಹೊಟ್ಟೆ ಉರಿದು ಹಾಕಿರೋ ಸಾಪಕ್ಕೆ ನಿನ್ಗಿಂತ ಗತಿ ಬಂದಿರೋದು, ನಿನ್ ತಿಥಿ ಸಾಮಾನ ನೀನೇ ತರುವಂಗಾಗಿದ್ದು. ಈಗಲೂ ಕಾಲ ಮಿಂಚಿಲ್ಲ. ನೇರಾಗಿ ನಮ್ಮ ರಂಗೇಗೌಡ ತಕ್ಕ ಹೋಗಿ ನಾನೇ ಹಿರೇಗೌಡ ಅನ್ನೋದನ್ನ ಹೇಳ್ಬಿಡು. ಬದಿಕತಿಯ ಇಲ್ಲ ಅಂದ್ರೆ ಜೀವನ ಕಷ್ಟ ಆಯ್ತದೆ. ಏನು ಆಗಕ್ಕಿಲ್ಲ. ಏನಂದ ನೀನು? ಹೊಟ್ಟೆ ಉರಿತದೆ ಅಂದೆಲ್ಲ. ನಿನ್ನ ಮ್ಯಾಕೆ ನಾನು ಆಡೋ ಆಟ ನೋಡಿದ್ರೆ ಎಲ್ಲ ಉರಿತದೆ. ಇದು ನನ್ನ ಮನೆ, ನಾನಿರ್ಬೇಕಾದುತ್ತಿಲ್ಲಿ, ನೀನಲ್ಲ. ಈ ಮನೆ ಬಿಟ್ಟು ಹೋಗ್ತೀರಾ? ತೆಗೆವಾ, ಇದು ಯಾಕೋ ಸುಲಭನಾಗ ಬಗ್ಗೋ ಕುರಿ ಥರ ಕಾಣ್ತಾ ಇಲ್ಲ. ನನಗೇನು ನಿನ್ನ ಪಿಲಾನೆಲ್ಲ ದಬ್ಬಾಕತ್ತೈತೆ ಅನಿಸ್ತಾತೆ. ಈಗಿನ್ನೂ ಬಿಸಿ ತಾಗ್ತಾ ತನ್ನ ಕಣ್ಣೆದುರ್ನಾಗೆ ತನ್ನ ಹೆಸರಿನಾಗೆ ತಿಥಿ ಊಟ ಮಡಗಿದ್ರೆ ಕಣ್ಣೀರು ಎದೆನಾಗೆ ಉಳ್ದೋಯ್ತು. ಮಾತು ಹೊರಗೆ ಬರ್ತದೆ. ಆಮೇಲೆ ರಂಗೇಗೌಡನ ಬಂದೂಕು ಸದ್ದು ಮಾಡೇ ಮಾಡ್ತದೆ. ಮೊದಲು ಹೋಗಿ ರಂಗೇಗೌಡ್ರ ಹತ್ರ ಅವ್ರ ತಂದೆ ನಮ್ಮ ಮನೆಯಲ್ಲಿರೋ ವಿಷಯನ ಹೇಳಬೇಕು. ಅಯ್ಯೋ ಮರ್ತೇ ಬಿಟ್ಟೆ, ಆಶೀರ್ವಾದ ಮಾಡಿ. ಏನವ ಇದೆಲ್ಲ? ಅದು ನಾನು ಅಯ್ಯೋ ನನಗೆ ಅಯ್ಯೋ ಇದ್ಯಾಕಯ್ಯ ತಿಥಿ ಕಾರ್ಯ ಸಾಮಾನು ತಗೊಬಂದ್ರೆ ಅಲ್ಲೇ ನಿಂತ್ಕೊಬಿಟ್ಟೆ. ತಿಥಿ ಕಾರ್ಯನ ಯಾರ್ದು ಅಂಕಲ್? ಬೇರೆ ಯಾರ್ದು ಅಲ್ಲ ಕಣವ, ರಂಗೇಗೌಡರ ಅಪ್ಪ ತಿಥಿ ಕಾರ್ಯ ಮಾಡಿಸ್ತಾವ್ರೆ. ರಂಗೇಗೌಡ್ರು ಅವ್ರ ತಂದೆ ತಿಥಿ ಕಾರ್ಯ ಮಾಡಿಸ್ತಿದಾರ? ಏನ್ ಹೇಳ್ತಿದ್ದೀರಾ ನೀವು? ಅದು ಅನ್ಕೊಂಡು ನಿಂತ್ಕೊಂಡ್ರೆ ಕೇಮೆ ಹಾಳಾಗೋಯ್ತದೆ. ಕಾಯಕವೇ ಕೈಲಾಸ ಅನ್ಕೊಂಡ್ರೆ ವಂಶದ ವ್ರತ ಬಂಗಾದ್ರೆ ನಿಂಗೆ ಒಳ್ಳೇದಾಯ್ತದೇನೆಯ? ಏನ್ ಮಕ್ಕ ನೋಡ್ಕೊಂಡಿದ್ದೀಯ ಗಂಡಯ್ಯ ಬಿರ್ರಿ. ಇದಕ್ಕೂ ಮೇಲೆ ನೀನು ನನ್ನ ನಾಲ್ಕೆ ಕೆತ್ತಿ ಸತ್ಯನ ಹೊರಗೆ ತರ್ಸಕ್ ನೋಡಿದ್ರೆ ಒಂದೇ ಸಲ ನಿನ್ನ ನೆಮ್ಮದಿ ಹಾಳಾಯ್ತದೆ.
ಈ ಒಗಟನ್ನ ಬಿಡಿಸೋ ಪ್ರಯತ್ನ ಮಾಡು. ಆಳೋರು ಅನ್ಯಾಯ ಮಾಡಿದ್ರೆ ಬಾಳು ಬೆಲೆ ಕಳ್ಕೊಳ್ಳುತ್ತೆ ಅನ್ನೋದನ್ನ ನೀನೇ ತಿಳಿಸ್ಕೊಡ್ಬೇಕಾಗತ್ತೆ. ಮೈಯೆಲ್ಲ ಕಣ್ಣಾಗಿದ್ಕೊಂಡು ನೋಡು, ಸತ್ಯ ನಿನ್ ಕಣ್ಣೆದುರುಗಡೆನೆ ಇರುತ್ತೆ. ಮೊದಲು ರಂಗೇಗೌಡ ಹತ್ರ ಬೇರೆ ಏನಾದರೂ ಕಾರಣ ಹೇಳಿ ಅವ್ರು ಮಾಡಕ್ ಹೊಟ್ಟಿರೋ ತಪ್ಪು ಕೆಲಸನ ತಪ್ಪಿಸ್ಬೇಕು. ಹೃದಯಗಳ ಯಜಮಾನ ನಿನಗ್ಯಾಕೆ ಅವಮಾನ, ಒಳ್ಳೆತನಕ್ಕೆ ಈ ಭೂಮಿಲಿ ಕಷ್ಟ ಕಟ್ಟಿಟ್ಟ ಬುದ್ಧಿ ಕಣೋ, ಎಲ್ಲವ ತಡೆಯುವ ಶಕ್ತಿ ಒಳ್ಳೆ ಮನಸೋರಿಗಷ್ಟನೋ. ನಿಂಗ ಕೊಟ್ಟಿಗೆಗೆ ಹೋಗಿ ಒಂದು 5 ಮರಿ ಹೊಡ್ಕೊ ಬರಲ್ಲ. ಇವತ್ತು ನಮ್ಮ ಅಪ್ಪನ ತಿಥಿ ಮಾಡಿಸ್ತಾ ಇವ್ನಿ. ಅವನ ಮಗನಾಗ ಹುಟ್ಟಿದ್ಕೆ ಊರಿಗೆಲ್ಲ ಬಾಡೂಟ ಹಾಕಿ ಆ ಕರ್ಮ ಕಳ್ಕೊಂಡ್ಬಿಡ್ತೀನಿ. ಗೌಡ್ರೆ, ಮುದ್ದೆಗೌಡ ಅಂಕಲ್ ಹೇಳಿದ್ರು, ನೀವೇನ್ ಮಾಡೋದಕ್ಕೆ ಹೊರಟಿದಿರೋ ಗೊತ್ತಿದ್ದು ಮಾಡ್ತಿದ್ದೀರಾ. ಈಗ ಯಾರಿಲ್ಲ ಅಂದಿದ್ದು ಮೇಡಮ್ ಅವರೇ. ನಾನು ನಮ್ಮ ಅಪ್ಪ ಅನ್ಸ್ಕೊಂಡು ಒಂದು ತಿಥಿ ಮಾಡಿಸ್ತಾ ಇವ್ನಿ. ಅದು ನನಗೆ ಗೊತ್ತಿದೆ, ಆದರೆ ನಿಮಗೊಂದು ವಿಷಯ ಗೊತ್ತಿಲ್ಲ. ಅದನ್ನು ನನ್ನ ಕೈಲಿ ಹೇಳಕ್ ಆಗ್ತಾ ಇಲ್ಲ. ಆದರೆ ಒಂದು ಸ್ಪಷ್ಟವಾಗಿ ಹೇಳ್ತೀನಿ, ದಯವಿಟ್ಟು ಈ ಶಾಸ್ತ್ರನ ಮಾಡಿಸ್ಬೇಡಿ ಪ್ಲೀಸ್. ಐಸು ಮೇಡಮ್ ಅವರೇ, ನಿಮ್ಮ ಮಾತು ಯಾಕೋ ಒಟ್ಟಂಗದಲ್ಲ. ಆದರೆ ನಾನು ನನ್ನ ನಿರ್ಧಾರದಾಗೆ ಪಕ್ಕ ಇವ್ನಿ, ಅದ್ರಲ್ಲಿ ಯಾವ ಗೊಂದಲನೂ ಇಲ್ಲ. ಹಂಗೆ ನೋಡೋಕೆ ಹೋದ್ರೆ ಈ ಕಾರ್ಯನ ಯಾವತ್ತೋ ಮಾಡಿಸ್ಬೇಕಾಗಿತ್ತು. ಈಗಾಗಲೇ ತಡ ಆಗೋಗದೆ. ಇನ್ನೂ ತಡ ಮಾಡೋದ್ರಲ್ಲಿ ಯಾವ ಪ್ರಯೋಜನನೂ ಇಲ್ಲ ಮೇಡಮ್ ಅವರೇ. ಅದ್ರ ಅವಶ್ಯಕತೆನೇ ಇಲ್ಲ. ಅಂದ್ರೆ ಟೈಮ್ ಬಂದಿಲ್ಲ ಅಂತಂದೆ. ನಮ್ಮ ಅವ್ವಂಗಾಗೋ ತೊಂದರೆನ ಸರಿ ಮಾಡೋಕ್ಕೆ ನಾನು ಯಾವ ಕಾಲಾಗಿಲ್ಲನೂ ನೋಡೋಕ್ಕಿಲ್ಲ ಮೇಡಮ್ ಅವರೇ. ನೀವು ಆಟೆಯ ಸುಮ್ಕೆ ಏನೇನೋ ಯೋಚನೆ ಮಾಡೋದು ಬಿಟ್ಟು ಶಿವ ಅಂತ ನಿಮ್ಮ ಮಾವನ ಕೈ ಮುಗ್ದು ಮುಕ್ತಿ ಸಿಗಲಿ ಅಂತ ಕೇಳ್ಕೊಳ್ಳಿ. ಯಾಕೆ ಅಂದರೆ ಇನ್ಯಾವತ್ತೂ ಅವ್ನಿಗೆ ಎಡೆ ಇಡೋ ಅವಕಾಶ ಸಿಗೋಕ್ಕಿಲ್ಲ. ಇವ್ರ ಹತ್ರ ಇರೋ ಸತ್ಯನ ಹೇಳೋಕ್ಕೂ ಆಗ್ತಾ ಇಲ್ಲ, ಮಾಡ್ತಿರೋ ತಪ್ಪನ್ನ ತಡೆಯೋಕ್ಕೂ ಆಗ್ತಾ ಇಲ್ಲ. ಏನ್ ಮಾಡ್ಲಿ ಈಗ ನಾನು? ಗೌಡ್ರೆ, ಈ ಪಾಪದ ಕೆಲಸ ಮಾಡಿಸ್ಬೇಡಿ ಗೌಡ್ರೆ. ನಾನು ಇದನ್ನೆಲ್ಲ ಮಾಡಿಸೋದಿಲ್ಲ. ಬಂದಿರೋರಿಗೆ ತಿಥಿ ಮಾಡಿಸ್ಬಾರ್ದು ಗೌಡ್ರೆ. ನಿಮಗೆ ಸತ್ಯ ಗೊತ್ತಿದೆ ಅಂದಮೇಲೆ ಹಿಂಗೆಲ್ಲ ಮಾಚ ಜೀವಕ್ಕೆ ಯಾಕೆ ನೋವು ಮಾಡಿರಿ? ನೀವಾದ್ರೂ ಬೇಡ ಅಂತ ಹೇಳಿ ಗೌಡ್ರೆ. ಹೇಳಿದ್ರು ಕೇಳೋ ಜನ್ಮಗಳಲ್ಲ ಇತ್ತು. ಆದ್ಮೇಲೆ ಅನುಭವ ಆಗೋದು. ನೀವು ಆಟೆಯ ಏನು ಯೋಚನೆ ಮಾಡಬೇಡಿ. ಧರ್ಮ ಕರ್ಮ ನೋಡ್ಕೊಳ್ಳೋಕ್ಕೆ ದೇವ್ರವನೇ. ಇದ್ರಾಗೆ ತಿಥಿ ಕಾರ್ಯದ ಸಾಮಾನವೇ. ಸರಿಯಾಗಿದೆಯಲ್ಲೋ ಅಂತ ನೋಡಿ ಕಾರ್ಯ ಮಾಡಿಸಿ. ನಿಂದೇನೇ ಅಂಗ್ರಾಣೆ, ಅವನೇ ತಿಥಿ ಮಾಡ್ಸು ಅಂತ ಹೇಳ್ಬಿಟ್ಟು ಹೋಯ್ತಾನೆ. ನಿಮ್ದೊಂಥರ ಭೋಜರಾಜ ಕಾಳಿದಾಸನ್ ದೋಸ್ತಿ ಇದ್ದಂಗು. ಭೋಜರಾಜ ತಾನು ಸಾಯಕ್ಕೂ ಮೊದಲು ತನ್ನ ಚರಮಗೀತನ ಕೇಳಬೇಕು ಅಂತ ಕಾಳಿದಾಸನ್ ಬೇಡ್ಕೊಂಡಂಗೆ ಅವ್ನು ಬೇಡ್ಕತಾವನೆ. ಓಹೋ ಅರ್ಥ ಆಯ್ತು ಬಿಡ್ಲಾ. ಒಂದೇ ಗುಡ್ನಲ್ಲಿರೋ ಅಣ್ಣ ತಮ್ಮದಿರಿದ್ದಂಗಲ್ವೇ. ಆ ಕರ್ಮಕ್ಕಾದ್ರೂ ಅಮ್ಮಿಕೊಂಡು ತಿಥಿ ಮಾಡಿಸು. ಇಲ್ಲ ಅಂದ್ರೆ ಈ ಕಣ್ಣ ಮುಚ್ಚಾಲೆ ಆಡ್ತಾಗೆ ನೀನು ಸಾಮಿಲಾಗಿದ್ದೀಯ ಅನ್ನೋದನ್ನ ಅರಂಗೇಗೌಡನ ಕಿವಿಗೆ ಮುಟ್ಸಿ ಟಾರ್ಗೆಟ್ ಫಿಕ್ಸ್ ಮಾಡಿಸ್ಬೇಕಾಯ್ತದೆ. ಹುಷಾರು.
ಮಂಗೇಗೌಡ ಎಲ್ಲಿದೆಯಾ ಬಿರ್ನ್ ಬಾರಪ್ಪ ಎಲ್ಲ ಸಿದ್ಧ ಆಗದೆ. ಕಾಗೆ ಆಗಿರೋ ನಿಮ್ಮ ಅಪ್ಪ ನಾ ಮಟ್ಟಿ ಸೂರಿನ ಮ್ಯಾಗ ಕುಂತ್ಕೊಂಡು ಎಡೆ ಇಕ್ಲಿಂತ ಕಾ ಕಾ ಅಂತಲೇ ಅವನೇ. ಇಲ್ಲೊಬ್ರು ಬಾಡ್ವಾಳ ಬಟ ಬಯಲಾಗದೇ. ಗೌಡ್ರೆ, ಇನ್ನೂ ಟೈಮ್ ಇದೆ, ಸ್ವಲ್ಪ ಯೋಚನೆ ಮಾಡಿ. ನಿಮ್ಮ ತಂದೆ ತೀರ್ ಹೋಗಿದ್ದಾರೆ ಅಂತ ನೀವು ಈ ಕಾರ್ಯ ಮಾಡಿದ್ರೆ ನಿಮ್ಮ ತಾಯಿಗೆ ತಾಳಿ ಭಾಗ್ಯ ಇರೋದಿಲ್ಲ ಅಂತ ಅರ್ಥ. ಅವ್ರು ಎಲ್ಲೋ ಬದುಕಿದ್ದಾರೆ ಅನ್ನೋ ನೆನಪಲ್ಲಾದರೂ ಹೂವು ಬೊಟ್ಟು ಇಟ್ಕೊಂಡು ಮಹಾಲಕ್ಷ್ಮಿ ಕಳೆಯಲ್ಲಿ ಸಂತೋಷವಾಗಿದ್ದಾರೆ. ಈಗ ನೀವು ಈ ಶಾಸ್ತ್ರ ಮಾಡೋದಕ್ಕೆ ರೆಡಿ ಇದ್ದೀರಾ ಅಂದಮೇಲೆ ನಿಮ್ಮ ತಾಯಿ ಕೊರಳಿಂದ ತಾಳಿ ತೆಗೆಯೋ ಶಾಸ್ತ್ರ ಮಾಡೋದಕ್ಕೂ ತಯಾರಿದ್ದೀರಾ? ಯಾಕೋ ಈ ಕಿತನು ಪರ್ಪೆಸರಮ್ಮ ಕಾಂಚನನ್ ಪಿಲಾನ್ಗೆ ಎಳ್ಳು ನೀರು ಬಿಡ್ಸಂಗವಳಲ್ಲಪ್ಪೋ. ಅನ್ಸು ಮೇಡಮ್ ಅವರೇ, ಅಮ್ಮ ಕೊಟ್ಟವನು ನಮ್ಮ ಅವ್ನು ಯಾವತ್ತೂ ಒಳ್ಳೆ ಗಂಡನಾಗಿರ್ಲಿಲ್ಲ. ಅವಳು ಸಂತೋಷಕ್ಕಾಗದೇ ಇರೋನ್ಗೋಸ್ಕರ ಅವಳು ವಿಧವೆ ಆಗಿ ಬಾಳ್ಬೇಕು ಅನ್ನೋ ಅವಶ್ಯಕತೆ ಏನೂ ಇಲ್ಲ. ಹಂಗಂತ ಯಾರೂ ಶಾಸ್ತ್ರನೂ ಮಾಡಿಟ್ಟಿಲ್ಲ. ಗಂಡ ಸತ್ ಕೂಡಲೇ ಹೆಣ್ರಾದವಳು ಹೂವು ಬಳೆ ಕುಂಕುಮ ಎಲ್ಲ ತೆಗಿಬೇಕು ಅನ್ನೋದಾದರೆ ಹೆಂಡ್ರನ್ನ ಕಟ್ಕೊಂಡು ಗಂಡಸರು ತಲೆ ಬಾಚ್ಕೋಬಾರ್ದು, ಹೊಸ ಬಟ್ಟೆ ಹಾಕೋಬಾರ್ದು, ಹಬ್ಬ ಹರಿದಿನಗಳು ಮಾಡಬಾರ್ದು ಅಂದರೆ ಒಪ್ಕೋತಾರ? ಯಾರೇನೇ ಮಾತಾಡಿದ್ರು ಸರಿ, ನಮ್ಮ ಅವ್ವಂಗ ಗತಿ ಬರೋಕ್ಕೆ ನಾನು ಬಿಡೋಕ್ಕೂ ಇಲ್ಲ, ಈಗ ಈ ಶಾಸ್ತ್ರನೂ ನಿಲ್ಸಕ್ಕಿಲ್ಲ. ಈಗಲಾದರೂ ನೀನೇ ಅವರಪ್ಪ ಅಂತ ಹೇಳ್ಕೊಂಡು ಜಾಗ ಖಾಲಿ ಮಾಡ್ತೀಯಾ ಇಲ್ವಾ? ಗೌಡ್ರೆ, ನಿಮ್ಮ ತಂದೆಯವರ ಹೆಸರನ್ನು ಹೇಳಿ. ನೆನಪು ನನ್ನ ಮನಸ್ಸಿನಾಗಿರಬಾರ್ದು ಅಂದ್ಕೊಂಡಿದ್ದೆ. ಆದರೆ ಇವತ್ತು ಹೆಸರು ಹೇಳಂಗಾಗೋಗದೆ. ಇರಲಿ, ಒಂದು ಕಿತ ಅವನ ಹೆಸರು ಹೇಳಿ ಒಂದು ಮುಕ್ತಿ ಕೊಡಿಸ್ಬಿಡ್ತೀನಿ. ಅವನ ಹೆಸರು ಹಿರೇಗೌಡ. ಏನ್ಲ ಕೊಂದು ಬಿಡ್ತೀಯಾ? ಕೊಲ್ದೆ ಏನ್ ಮಾಡ್ತೀಯಪ್ಪ? ಬದುಕಿರುವಾಗೆ ಅಪ್ಪಂಗೆ ತಿಥಿ ಮಾಡಕ್ ಹೊಂಟೋನು ನನ್ನನ್ನು ಕೊಲ್ಲೋದು ಏನ್ ದೊಡ್ಡ ವಿಷಯ ನಿಂಗೆ? ಹೋಗ್ಲಾ, ಹೋಗಿ ಬಂದೂಕ್ ತಂದು ನನ್ನನ್ನ ಸುಟ್ಟು ಹಾಕ್ಲಾ? ಹಿರೇಗೌಡ್ರು ಎಲ್ಲ ಬದುಕವ್ರೆ ಅನ್ನೋದು ನಿಮಗೆ ಗೊತ್ತಿದ್ದ ಮ್ಯಾಕೆ ಅವ್ರೆಲ್ಲವ್ರೆ ಅಂತಾರು ನಿಮಗೆ ಗೊತ್ತಿರ್ಬೇಕಲ್ವೇ? ಎಲ್ಲವ್ರನ್ನ ಜೋಡ್ಬಿಡಿ ಮತ್ತೆ.
ಅವ್ರು ಬದುಕಿದ್ರಲ್ಲೇ ಇಂಥ ಕಡೆ ಅವರೇ ಅಂತ ಹೇಳಕ್ಕೆ ನಮ್ಮ ಮನೆಗೆ ಬಂದು ಕಾವಡೆ ಶಾಸ್ತ್ರಿಗಳನ್ನ ಹೇಳಿಲ್ದೆ ಅವ್ರ ಆಲೆ ನೆಗೆದ್ಕೊಂಡವ್ರೆ ಅಂತ ಇನ್ನೆಲ್ಲಿ ಬದುಕಿರೋದು ಅವನ ಮಾಡಿರೋ ಪಾಪದ ಕೆಲಸಕ್ಕೆ ಎಲ್ಲ ಎಳ್ಳು ನೀರು ಸಿಗದೇ ಇರೋ ಜಾಗದಾಗೆ ಅನಾಥೇಣವಾಗಿ ನೆಗೆದು ಬಿತ್ಕೊಂಡಿರ್ಬೇಕು ಅಲ್ವೇ? ನನ್ನ ಮಗ ಯಾಕ್ಲ ಬೀದಿ ಹೆಣ ಆಯ್ತಾನೆ? ಇಡೀ ಹಳ್ಳಿಗೆ ಬೇಕಾಗಿರೋನು ನನ್ನ ಮಗ. ಒಂದೇ ಬಿಡ್ತೀನಿ ಅನ್ನೋ ಮಗನ್ನ ವಿರೋಧಿ ಮಾಡ್ಕೊಂಡು ಈ ಹಟ್ಯಾಗೆ ಅವನೇ. ನನ್ನ ಮಗ ಎಲ್ಲ ಇದ್ದು ಈ ವರ್ಷ ಅನಾಥವಾಗಿದ್ದಿದ್ದೆ ಸಾಕು. ರಂಗೇಗೌಡನ ಅಪ್ಪ ಯಾರು ಅನ್ನೋದನ್ನ ಈಗಲೇ ತೋರಿಸ್ಬಿಡ್ತೀನಿ. ಇವನೇ ಹೀರೇಗೌಡ. ಊರಿಗೆ ಒಳ್ಳೆಯವನಾಗಿದ್ದವನು. ತನ್ನ ಮಗ ಏನೇ ಅಂದ್ರು ನಗ್ತಾ ನಗ್ತಾ ಸಹಿಸ್ಕೊಂಡಿದ್ದು ಈ ಶಾಂತ ಮೂರ್ತಿನೇ ನನ್ನ ಮಗ ಹೀರೇಗೌಡ. ಈ ಗುಳ್ಳೆನರಿ ಈಡ್ತಿನ ಇಲ್ಲೇ ಇತ್ಕೊಂಡು ವಂಚಾಗ್ತಿತ್ತು ಅನ್ನೋ ರಂಗೇಗೌಡ. ನೋಡ್ದೇನಪ್ಪ ಅನ್ಯಾಯವಾ? ಈ ವಯ್ಯ ಎಂತವನು ಅಂತ ಈಗ್ಲಾದ್ರೂ ಗೊತ್ತಾಯ್ತಲ್ಲ. ಇವನಿಲ್ಲೇ ಇತ್ಕೊಂಡು ನನ್ನ ತಂಗಿ ಪಿರಾಣ ತಗೋಬೇಕು ಅಂತ ಪ್ಲಾನ್ ಮಾಡವನೆ. ಕಾವಡೆ ಶಾಸ್ತ್ರಿ ಹೇಳಿದ್ದು ದಿಟ ಆಗೋಯ್ತು. ಇವನ್ ಸತ್ತು ಈ ವಯ್ಯನ್ ತಿಥಿ ಮಾಡಗಂಟ ನನ್ನ ತಂಗಿ ಜೀವಕ್ಕೆ ಅಪಾಯ ತೆಪ್ಪಿದಲ್ಲ. ಹೆಂಗಾರ ಮಾಡಿ ವೈನಿಂದ ನನ್ನ ತಂಗಿ ಜೀವ ಉಳಿಸ್ಕೊಡು ರಂಗೇಗೌಡ. ನನ್ನ ತಂಗಿ ಜೀವ ಉಳಿಸ್ಕೊಡು, ಉಳಿಸ್ಕೊಡ್ರಿ. ರಂಗೇಗೌಡ ಬಂದು ತರಕ್ ಹೋಗವನೆ ಅಂದ್ರೆ ಅವನ ಬಾಯಿಗೆ ಅಕ್ಕಿ ಕಾಳು ಬೀಳದೆಯಾ? ಅವನಿಂದ ಮುದುಕಿನಿಂದ ಎತ್ತಾಗೋದ್ರು. ವಾ ಸಾಕಣವ, ಆ ಕಾಂಚನದಿಂದ ಎದುರು ಓಡಿದ್ದು ಸಾಕು. ಅದೇನಾಗ್ತದೋ ಇವತ್ತಿತ್ಯರ್ಥ ಆಗೋಗ್ಲಿ. ಸಾಕು ಸುಮ್ಕಿರು. ಈಗ ರಂಗೇಗೌಡನ ಕೋಪ ಶಿವಪ್ಪನ ಕೋಪದಂಗೆ ಕೆಂಡ ಆಗೋಗದೆ. ಅದು ಹಸಿ ತಣ್ಣಗಾದ್ಮ್ಯಾಕೆ ನಿನ್ನ ಮುಖ ತೋರಿಸುವಂತೆ ಅಲ್ಲಿ ಗಂಟ ಹಿತ್ಲು ಬಾಗಿಲಿಂದ ಹೋಗಿ ತಲೆ ಮರೆಸ್ಕೊಂಡಿದ್ಬಿಡು. ಆಗಕ್ಕಿಲ್ಲ ಕಣಮ್ಮ. ಕಾಂಚನನು ಹಿಂಗೆ ಆಗಬೇಕು ಅಂತ ಕಾಯ್ತಾ ಇದ್ಲು. ನಾನಾಗೆ ಓಡೋಗ್ಲಿ ಅಂತ
ಆ ಗೌಡೆ ಶಾಸ್ತ್ರಿನ ಕರೆಸಿ ಪಿಲಾನ್ ಮಾಡಿದ್ಲು. ಅವ್ವ, ಈ ಕಿತಾನ ನೋಡೋದ್ರೆ ಅವಳೆ ಗೆದ್ದಂಗಾಯ್ತದೆ. ಇಲ್ಲವ್ವ, ಈ ಕಿತ ಅವಳನ್ನ ಗೆಲ್ಲೋಕೆ ನಾನು ಬಿಡಕ್ಕಿಲ್ಲ.